இந்தா வந்துட்டேன் ராசா. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾ ಇವತ್ತು ಎಲ್ಲಿ ಹೋಗ್ತಾ ಇದ್ದೀರಂದರೆ, ನನಗೆ 2 ದಿನ ವೀಕ್ ಆಫು. ಒಂದಿನ ಏನು ಮಾಡೋಕ್ಕಾಗಿಲ್ಲ, ಇನ್ನೊಂದು ದಿನ ಮನೇಲಿ ಬೋರು. ಈ ಮಳೆ ಬೇರೆ ಜೊತೆಯಲ್ಲಿ, ಅದರಿಂದ ಮಳೆ ಬರೋದ್ರಿಂದ ಏನಾರ ತಿನ್ಕೊಂಬರೋಣ ಅಂದ್ಕೊಂಡ್ವಿ. ವಿವಿಪುರಂ ಹೋಗೋಣ ಅಂತ ಮಧ್ಯಾಹ್ನನೇ ಪ್ಲ್ಯಾನು. ಅರೆ ಮಳೆ ಬಂದಿದ್ದರಿಂದ ಪ್ಲ್ಯಾನ್ ಸ್ವಲ್ಪ ಫ್ಲಾಪ್ ಆಯಿತು. ಅದಕ್ಕೆ ಇವಾಗ ಏನೋ ಬಿಸಿಲು ಫುಲ್ ಬಂದಿದೆ, ನೋಡಬೇಕು. ಬಿಸಿಲು ಬಂದಿರೋದ್ರಿಂದ ಹೋಗೋಣ ವಿವಿಪುರಂಗೆ. ಕಾರಲ್ಲಿ ಹೋಗ್ತಾಯಿದ್ದೀವಿ. ಹಂಗೇನ ಮಳೆ ಬಂದರೆ ತಿರ್ಗಾ ಕಾರ್ಗೆ ಓಡಬರೋದು. ಮತ್ತು ವಿವಿಪುರಂಗೆ ಹೋಗಿ ಅಲ್ಲಿ ಇವತ್ತು ಏನೇನು ತಿಂತೀವಿ, ಹೆಂಗಿರುತ್ತೆ ರೇಟ್ಸು, ರೀಸನಬಲಾ ಇಲ್ಲ ಜಾಸ್ತಿ ಎಕ್ಸ್ಪೆನ್ಸ್ ಆಗಿದೆಯಾ ರೇಟು ಅನ್ನೋದು ನಿಮಗೆ ತೋರಿಸ್ಬೇಕನ್ನೋದು ಈ ವ್ಲಾಗು. ಮುಂಚೆ ಒಂದು ಸಲ ಹಾಕಿದ್ದೀನಿ, ಅದರಲ್ಲಿ ಅಂಥ ತಿಂದಿದ್ದು ಮಾಡಿದ್ದೆಲ್ಲ ನಾನು ಹಾಕಿಲ್ಲ. ಅದರಿಂದ ಇವತ್ತಿನ ವ್ಲಾಗಲ್ಲಿ ಎಲ್ಲ ತಿನ್ನೋದು ಶೂಟ್ ಮಾಡ್ತೀನಿ, ಅದರದ್ದು ಪ್ರೈಸಿಂಗ್ ಹೇಳ್ತೀನಿ. ನೋಡಿ, ನಿಮ್ಗೆ ಓಕೆ ಅಂದರೆ ನೀವು ಒಂದು ರೌಂಡ್ ಔಟ್ ಬನ್ನಿ ಅಂತ ಹೇಳ್ತಾ, ಮತ್ತು ನಾವು ಹೋಗ್ತಾ ಅಂದಿವೆ. ಸಿಗ್ತೀನಿ ಮತ್ತೆ ಇವತ್ತಿನ ವೀಡಿಯೋಲಿ. ನಮ್ಮ ಜೊತೆಯಲ್ಲಿ ನನ್ನ ವೈಫು ಬರ್ತಾರೆ, ಮತ್ತು ನಮ್ಮ ಬಾಸ್ ನನ್ನ ಮಗನೂ ಬರ್ತಾನೆ. ಅವನು ಇವಾಗಲೇ ಎಲ್ಲ ತಿಂತಾನೆ. ವಿವಿಪುರಮಲ್ಲಿ ಹೋಗಿ ನೋಡಬೇಕು ಎಲ್ಲ ತಿಂತಾನ ಏನು ಅಂತ. ಅವರೇ ಮೇನ್ ಶೂಟ್ರ್, ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನು ಆಚೆ ಬಂದರೆ ಖುಷಿ, ಜಾಲಿ ಜಾಲಿ ಜಾಲಿ, ಎಲ್ಲ ಜಾಲಿ. ಇವಾಗ ತಾನೇ ಮನೆ ಬಿಟ್ಟಿದ್ದೀವಿ. ನಮ್ಮೇರೇನು ಈ ಪಾಟಿ ಜಾಮ್ ಇದೆ. ಇನ್ನು ವಿವಿಪುರಂ ಹೋಗೋ ಅಷ್ಟೊತ್ತಿಗೆ ಯಾವ ಪಾಟಿ ಜಾಮ್ ಇರುತ್ತೋ ಗೊತ್ತಿಲ್ಲ. ವೀಕ್ ಡೇಸ್ ಬೇರೆ, ಏನೂ ಮಾಡೋಕ್ಕಾಗಲ್ಲ. ನನಗೆ ವೀಕ್ ಆಫ್ ಸಿಕ್ಕಿರೋದೇ ಇವತ್ತೇ. ಅದರಿಂದ ಇವತ್ತೇ ಹೋಗಿ ಬರೋಣ. ಸುಮ್ಮನೆ ಬೋರ್ ಹೊಡಿತಿದೆ, ಎಲ್ಲೂ ಆಚೆನೂ ಹೋಗಿಲ್ಲ ನಾವು. ನೋಡೋಣ ಎಷ್ಟು ಜಾಮ್ ಇರುತ್ತೆ. ಇಲ್ಲೇ ನಮ್ಮ ಒಳಗಡೆಯಿಂದನೇ ಇನ್ನು ಮೇನ್ ರೋಡ್ಗೆ ಕನೆಕ್ಟ್ ಆಗಿಲ್ಲ, ಆವಾಗೇ ಎಷ್ಟು ಜಾಮು. ಇನ್ನು ಮೇನ್ ರೋಡಲ್ಲೆಲ್ಲ ಯಾವ ಥರ ಜಾಮ್ ಇರುತ್ತೆ ನೋಡೋಣ. ಹೋಗ್ತಾ ಹೋಗ್ತಾ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಲ್ಲಿ ಇವನು ಸ್ಟಾರ್ಟ್ ಮಾಡಿದ್ದಾನೆ ಆಡೋಕ್ಕೆ. ತವನ್ ಜಾಲಿ ಜಾಲಿ, ಎಲ್ಲ ಜಾಲಿ. ನಮ್ಮ ಬಾಸ್ ನೋಡಿ, ಒಂದು 10 ನಿಮಿಷ ಫುಲ್ ಹೈಪರ್ ಆಕ್ಟಿವ್ ಅಲ್ಲಿ ಇದ್ರು. ಆಮೇಲೆ ಇವಾಗ ಸ್ವರ್ಗದಲ್ಲಿ ಹೋಗ್ತಾ ಇದ್ದಾರೆ ನಿಧಾನಕ್ಕೆ. ಈ ಒಂದು ಭಯಾನಕ ಟ್ರಾಫಿಕ್ ದಾಟ್ಕೊಂಡು ಆಗಲೇ ವಿವಿಪುರಂ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟು. ಈ ಆನ್ ದಿ ವೇ ಅಲ್ಲೇ ನಾನು ಡಿಗ್ರಿ ಮುಗಿಸಿದ ಕಾಲೇಜ್ ಬರೋದು. ಇದೇ ನಮ್ಮ ಕಾಲೇಜು. ಒಂದು ನಿಮಿಷ ಮರ್ದೇ ಬಿಟ್ಟಿದ್ದೀನಿ, ಫುಲ್ ಚೇಂಜ್ ಆಗೋಗಿದೆ. ಇದಾದಮೇಲೆ ನೆಕ್ಸ್ಟ್ ಬರೋದೇ ನಮ್ಮ ಕಾಲೇಜು. ಇಲ್ಲೊಂದು ಕಾರ್ ನಿಂತು, ಇಲ್ಲೊಂದು ಬ್ಲೂ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಕಾಲೇಜು. ಕಾಲೇಜ್ಗೆ ಒಂದು ಹಾಯ್ ಹೇಳ್ಕೊಂಡು ನಮ್ಮ ಮುಂದಿನ ನಿಲ್ದಾಣ ವಿವಿಪುರಂ ಫುಡ್ ಸ್ಟ್ರೀಟ್. ಇಲ್ಲಿ ಲೆಫ್ಟ್ ಎತ್ಕೊಬೇಕು. ನನಗೇನಂದರೆ ಅಲ್ಲೋ ಪಾರ್ಕಿಂಗ್ ಯಾವ ಥರ ಪರದಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಪಾರ್ಕಿಂಗ್ ಇದೆಯಾ? ಈ ಮುಂದೆ ಹೋಗ್ತಾ ಇದೆಯಲ್ಲ ಒಂದು ಕಾರು, ಎಲ್ಲರೂ ಆ ಥರ ಒಂದು ಕಾರ್ ತೊಗೊಂಬಿಡಿ. ಬೆಸ್ಟ್ ಕಾಮೆಟ್. ಅದು ಕಾಮೆಟ್ ಅಂತ ಇಕ್ಕೊಳ್ಬೋದು ಹೆಸರು, ಕಾಂಪ್ಯಾಕ್ಟ್ ಅಂತ ಇಕ್ಬಿಡ್ಬೇಕಾಗಿತ್ತು. ನಿಜವಾಗ್ಲೂ ಮಸ್ತ್. ಇಬ್ಬರು ಓಡಾಡೋಕ್ಕೆ ಆರಾಮು. ಮಳೆ ಬಂದರೂ ತೊಂದರೆ ಇಲ್ಲ. ಈ 2 ವೀಲರಲ್ಲಿ ಹೋಗೋರು ಈ ಮಳೆ ಬಂದರೆಲ್ಲ ಹಿಂಸೆ. ಈ ಥರ ಒಂದು ತೊಗೊಂಬಿಟ್ರೆ ಮಳೆಗೆ ಆರಾಮಾಗಿ ನೋಡಿ 2 ವೀಲರ್ ನಿಲ್ಸೋದಾಗದಲ್ಲಿ ಅದನ್ನ ಎತ್ಕೊಂಡೋಗಿ ನಿಲ್ಸ್ಬಿಡ್ಬೋದು. ಇಂಡಿಕೇಟ್ರ್ ಹಾಕ್ದ. ಓಕೆ, ನಾವು ಹಿಂಗೆ ಮುಂದೆ ಹೋಗಬೇಕು. ಪಾರ್ಕಿಂಗ್ ಒಂದು ಸಿಕ್ಬಿಟ್ರೆ ಬೇರೆ ಏನು ನಮ್ಮ ರಿಕ್ವೆಸ್ಟ್ ಎಲ್ಲ. ಪೇಡ್ ಪಾರ್ಕಿಂಗ್ ಇದ್ರೂ ಪರವಾಗಿಲ್ಲ, ಪೇ ಮಾಡಿ ಪಾರ್ಕಿಂಗ್ ಮಾಡ್ಬೋದು. ಏನು ಮಾಡೋದು ನೋಡೋಣ. ನಾನು ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ಅಲ್ಲಿ ಫುಡ್ ಬ್ಲಾಗಿಂಗ್ ಒಳಗೆ ಹೋಗಿದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ. ಇಲ್ಲೇನೋ ಒಂದು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ.
ಏನು ದೇವರೋ ಗೊತ್ತಿಲ್ಲ. ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಇದೇ ಅವರೆಬೇಳೆ ದೋಸೆ ಟೇಸ್ಟ್ ವೈಸು ನನಗೇನು ಆ ಥರ ಅನಿಸಿಲ್ಲ. ನನಗೇನು ದೊಡ್ಡ ಡಿಫ್ರೆನ್ಸ್ ಏನು ಕಾಣ್ತಲ್ಲ. ನಮ್ಮ ಮಗನೇ ತಿಂತಿದ್ದಾನೆ ಆರಾಮಾಗಿ. ಅವರೆಬೇಳೆ ದೋಸೆ ಟೇಸ್ಟ್ ವೈಸ್ ಏನು ಆ ಥರ ಹೇಳ್ಕೊಳ್ಳೋ ಥರ ಏನಿಲ್ಲ. ಅವರೆಬೇಳೆ ದೋಸೆ 80 ರೂಪಾಯಿ, ನಾಟ್ ಆ್ಯನ್ ವರ್ತ್. ನನಗೇನು ಇಷ್ಟ ಆಗಿಲ್ಲ, ನಿಮ್ಗೆ ಇಷ್ಟ ಆಗ್ಬೋದೇನೋ. ಓಕೆ, ನೆಕ್ಸ್ಟ್ ಫುಡ್ ಹತ್ರ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ನಾರ್ಮಲ್. ಆ್ಯಂಡ್ ನೆಕ್ಸ್ಟ್ ಬಂದು ಪುದೀನ. ನೆಕ್ಸ್ಟ್ ರಾಜವಾಡಿ. ಮೀಡಿಯಂ ಸ್ವೀಟ್ ರಾಜವಾಡಿ. ನೆಕ್ಸ್ಟ್ ಬಂದು ಗಾರ್ಲಿಕ್. ನೆಕ್ಸ್ಟ್ ಒಂದು ಜೀರಾ. ಆಯಿತು. ನೆಕ್ಸ್ಟ್ ಬಂದು ಹಿಂಗ. ಹೌ ಡು ಯು ಫೀಲ್ ವಿತ್ ದ ಹಿಂಗ್? ಬಾಯಿ ತುಂಬ ಹೋಗೈತೆ ವಯಸ್ಸಿಗೆ, ಖಾಲಿ. ನೆಕ್ಸ್ಟ್ ಸುಕ್ಕಾಪುರಿ ಒಂದು ಕೊಡ್ತಾರೆ ಅನ್ಸುತ್ತೆ. ಸುಕ್ಕಾಪುರಿ ಲಾಸ್ಟ್ ಎಂಡ್ ಆಫ್ ಪಾನಿಪುರಿ. ಇದು ಒಂದು ವೆಜ್ ಚೀಸ್ ಪಾಸ್ತಾ. वो क्या दूध है क्या? ಮಿಲ್ಕ್ ಹಾಕಿ ಮಾಡೋ ಪಾಸ್ತಾ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್, और पेपर है क्या? ऑर्गेनिक. ऑर्गेनो. No. पास्ता ನನಗೆ ಫ್ರೆಶ್ ಪಾಸ್ತಾ ಆಗ್ದ. ಇದು ಬಂದು ಚೀಸ್ ಪಾಸ್ತಾನೇ.
ಅಯ್ಯೋ அந்த அடாப்டர் இருந்தால் தான் ஃபோனே கனெக்ட் பண்ண முடியும். இது கொடுக்கட்டும். சாப்பிடுவா. எனக்கு வேணாம். ஓகே. நீ हाँ ऑनली बिस्किट चाप के साथ असलों ज़्यादा आएगा लिक्विड बचेगा लास्ट में वो डस्टिंग होगा बस लिक्विड नहीं पीना. एक ही साथ पेमेंट करना है நீ எடுத்து சாப்பிடு. ஏன் அவனுக்கு கொடுக்காது? நல்லா இருக்கா? நீ எடுக்கிறியா? நீ பெப்பர் பாஸ் பண்ணிக்கிறியா? கண்டினியூ ஆயிடு. ಇದು ಬಂದು ಚಾಕ್ಲೇಟ್ ಡ್ರ್ಯಾಗನ್, ಸ್ಮೋಕಿ ಡ್ರ್ಯಾಗನ್. ನನ್ನ ಮಗ ಅಳ್ತಾ ಇದ್ದಾನೆ ಬೇಕು ಅಂತ, ಆದರೆ ಅವ್ನು ತಿನ್ನಬಾರ್ದು. ಈ ವಿಪುರಂ ಫುಡ್ ಸ್ಟ್ರೀಟ್ ಬರೋ ಎಲ್ಲರಿಗೂ ಹೇಳೋದು ಒಂದೇ ರಿಕ್ವೆಸ್ಟ್ ಅಂದರೆ, ಕಾರಲ್ಲಿ ಬರೋರು ಮಾತ್ರ ತುಂಬ ಪಾರ್ಕಿಂಗಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲರ ಮನೆ ಮುಂದೆ ಪಾರ್ಕಿಂಗ್ ಮಾಡ್ಬಿಟ್ಟಿರ್ತಾರೆ, ಆ ಗೇಟ್ ಜಾಗ ಮಾತ್ರ ಬಿಟ್ಟಿರ್ತಾರೆ. ಅಲ್ಲಿ ಬಿಟ್ಟರೆ ಅವ್ರು ಯಾರು ಏನು ಹೇಳ್ತಾರೋ ಅನ್ನೋದು ಒಂದು ದೊಡ್ಡದು. ಕಾರ್ ಪಾರ್ಕಿಂಗ್ ಅಂತೂ ಇಲ್ಲವೇ ಇಲ್ಲ. ದಯವಿಟ್ಟು ನೀವು ಬರೋರ್ಗೊಂದು ಸಜೆಷನ್, ಕಾರ್ ಪಾರ್ಕಿಂಗು ಹುಡುಕಿನೇ ನಿಮ್ಗೆ ತಿನ್ನೋ ಮನ್ಸು ಹೋಗ್ಬಿಡುತ್ತೆ. ಇವಾಗ ನನಗೂ ಹಂಗೆ ಆಗಿರೋದು. ಆ ಪಾರ್ಕಿಂಗ್ ಮಾಡಿರೋದ್ರಲ್ಲಿ ಯಾರನ್ನ ಅಲ್ಲಿ ಹೋದ್ರೆ ಸಾಕು, ನಿಮ್ದ ಕಾರು, ಇಲ್ಲಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಬೆಸ್ಟ್ ನಿಮ್ಗಂದರೆ ಟೂ ವೀಲರ್. ಅದಕ್ಕಿಂತ ಬೆಸ್ಟಾ ಕ್ಯಾಬ್ ಮಾಡ್ಕೊಂಬಂದ್ಬಿಡಿ. ಹೋದ್ರೆ ಹೋಗ್ಲಿ ದುಡ್ಡು, ಕ್ಯಾಬ್ ಮಾಡ್ಕೊಂಬಂದು ಆರಾಮಾಗಿ ಡ್ರಾಪ್ ಆಗ್ತೀರಾ. ನಿಮ್ಮ ಪಾಡು ನಿಮ್ಗೆ ಟೆನ್ಷನ್ ಇಲ್ಲ. ಇವಾಗ ನಮ್ಗೆ ಯಾವ ಥರ ಟೆನ್ಷನ್ ಅಂತ ತಿಂತಾ ಇದ್ರೆ ಕಾರ್ ಹತ್ರ ಪೊಲೀಸ್ ಬರ್ತಾರಾ, ಫೈನ್ ಹಾಕ್ತಾರಾ ಅನ್ನೋದು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿನೇ ಇಲ್ಲ. ಇಂಥ ಜಾಗದಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇರಬೇಕು. ಆ್ಯಕ್ಚುಲಿ ಒಂದು ಕಡೆ ಪಾರ್ಕಿಂಗ್ ಅಂತ ಬಿಟ್ಟಿದ್ದಾರೆ, ಎಲ್ಲ ಅಲ್ಲಿರೋ ಮನೆಯವರೇ ಪಾರ್ಕಿಂಗ್ ಆ್ಯಕ್ಚುಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇವಾಗ ನಮಗೆ ಬಂದು ಇಲ್ಲಿ ಯಾರು ತಿನ್ಬೇಕಂತ ಬರ್ತಿರೋ ಅವ್ರಿಗೆ ಪಾರ್ಕಿಂಗ್ ಇಲ್ಲ. ಅದರಿಂದ ತುಂಬ ಕಷ್ಟ. ಕಾರ್ ಪಾರ್ಕಿಂಗ್ ಅಂತೂ ತುಂಬ ಕಷ್ಟ. ಬೆಸ್ಟು ನೀವು ಟೂ ವೀಲರ್ ಬನ್ನಿ, ಇಲ್ಲ ಜಾಸ್ತಿ ಜನ ಇದ್ದೀರಂದರೆ ಆರಾಮಾಗಿ ಕ್ಯಾಬಲ್ಲಿ ಬನ್ನಿ. ನೀವು ಆರಾಮಾಗಿ ನೆಮ್ಮದಿಯಾಗಿ ಎಲ್ಲ ತಿಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಾವು ಸ್ವಲ್ಪ ಜಾಗದಲ್ಲಿ ಹೋಗಿ ಎಲ್ಲ ತಿನ್ಕೊಂಬಂದ್ರೆ ನಮ್ಮ ಮಗ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅದರಿಂದ ಅವನು ಕಾರಲ್ಲಿ ಬಂದು ಊಟ ಮಾಡ್ಸೋಕ್ಕೆ ಬಂದಿದ್ದೀವಿ ನೋಡಿ. ಇಷ್ಟ ತಿಂತಾ ಇದ್ದಾನೆ ಇವಾಗ ಕಾರಲ್ಲಿ ಊಟ. ಅವನು ಎಲ್ಲ ತಿಂದ, ನಾವು ತಿನ್ನೋದು ಏನೇನು ತಿಂದ್ರೋ ಅವನು ಎಲ್ಲ ಬ್ಯಾಟಿಂಗ್ ಮಾಡ್ದ. ಇವಾಗ ಕಾರಲ್ಲಿ ಸ್ವಲ್ಪ ತಿನ್ನಿಸ್ತಾ ಇದೆ, ಇಲ್ಲಾಂದರೆ ಅವನು ಅಳ್ತಾ ಇರ್ತಾನೆ. ಅದರಿಂದ ಇವಾಗ ಲಾಸ್ಟ್ ಒಂದು ನಮಗೆ ರಿಮೈನಿಂಗ್ ಇರೋದಂದರೆ ನೆಕ್ಸ್ಟ್ ನಾವು ಐಸ್ ಕ್ರೀಮ್ ಒಂದು ತಿನ್ನಬೇಕು. ಐಸ್ ಕ್ರೀಮ್ ಒಂದು ತಿಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಇರುತ್ತೆ. ಇದೊಂದು ವಿ ಬ್ರಹ್ಮಾರೆ ಎಲ್ಲ ಎಕ್ಸ್ಪೆನ್ಸಿವ್. ನಾವು ಫಸ್ಟ್ ತಿಂದಿದ್ದು ಅವರೆಕಾಯಿ ದೋಸೆ, ಅದು 80 ರೂಪಾಯಿ ಅಂತ ಹೇಳ್ಕೊಳ್ಳೋ ವರ್ತ್ ಅಂತೂ ನನಗೆ ಅನಿಸಿಲ್ಲ. ಏನೋ ನನಗೇನು ಅಂಥ ಟೇಸ್ಟು ಅನಿಸಿಲ್ಲ. ಮತ್ತು ನೆಕ್ಸ್ಟ್ ಬಂದು ನಾವು ಚೀಸ್ ಪಾಸ್ತಾ ತಿಂದ್ರಿ, 130 ರೂಪಾಯಿ ಅಂತೆ. ನಮ್ಮೂರಲ್ಲಿ 40 ರೂಪಾಯಿಗೆ ಪಾನಿಪುರಿಗೆ ಬಟ್ಲು ಕೊಡ್ತಾರಲ್ಲ ಅಷ್ಟೇ ಇದ್ದಿದ್ದು. ಅದು ಏನಕ್ಕೆ 130 ಅಂತ ಗೊತ್ತಿಲ್ಲ. ಆ ಏರಿಯಾದಲ್ಲಿ ಇರೋದ್ರಿಂದ ಅದು 130 ಇರ್ಬೋದೇನೋ. ಓಕೆ, ನೆಕ್ಸ್ಟ್ ಕ್ಯಾಪ್ಸಿಕಮ್ ತಿಂದ್ರಿ, ಒಂದು ಕ್ಯಾಪ್ಸಿಕಮ್ 50 ರೂಪಾಯಿ ಅಂತೆ. ಓಕೆ, ತುಂಬ ಹುಳಿ, ತುಂಬ ಲೆಮನ್ ಸ್ಕ್ಯೂಸ್ ಮಾಡಿರೋದ್ರಿಂದ ತುಂಬ ಹುಳಿ ಇತ್ತು. ನೆಕ್ಸ್ಟ್ ಐಸ್ ಕ್ರೀಮು ತುಂಬ ಇದೆ. ಅದೆಲ್ಲ ನಾವು ಆ್ಯಕ್ಚುಲಿ ಫಸ್ಟ್ ಬಂದಾಗ ತಿಂದಿರೋದ್ರಿಂದ ನಮ್ಗೆ ಅದು ತಿನ್ನೋದ್ರಲ್ಲಿ ಇವಾಗ ಇಂಟ್ರೆಸ್ಟ್ ಇಲ್ಲ. ನಾನು ಇವಾಗ ನೆಕ್ಸ್ಟ್ ವಾಗಲ್ಲಿ ಫುಲ್ ಕಂಪ್ಲೀಟಾಗಿ ನಿಮ್ಗೆ ಯಾವ್ಯಾವ ಅಂಗಡಿ ಇದೆ ಎಲ್ಲ ತೋರಿಸ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಮತ್ತು ನಾವು ಲಾಸ್ಟ್ ಐಸ್ ಕ್ರೀಮ್ ಒಂದು ತಿಂತೀವಿ. ಐಸ್ ಕ್ರೀಮ್ ತಿಂದ್ಬಿಟ್ಟು ನಾವು
ये सब नया लगाया है खुद को ले लगा तो रोटी दे रोटी है मैं आवले मत केले